ಚಳಿಗಾಲದ ಅಧಿವೇಶನಕ್ಕೆ ಬಂದೋಬಸ್ತ್ಗೆ ಅಂತ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಉಳಿದುಕೊಂಡಿದ್ದ ಕೆಐಎಡಿಬಿ ಹಾಲ್ಗೆ ಗೃಹ ಸಚಿವರು ಭೇಟಿ ನೀಡಿದ್ದಾರೆ. ಚಳಿಗಾಲದ ಅಧಿವೇಶನದ ಬಂದೋಬಸ್ತ್ಗೆ ಆಗಮಿಸಿದ ಪೊಲೀಸ್ ಸಿಬ್ಬಂದಿ ಉಳಿದುಕೊಂಡಿದ್ದಂತಹ ಕೆಐಎಡಿಬಿ ಹಾಲ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳನ್ನ ಪೇದೆಯೊಬ್ಬರು ಹೇಳ್ಕೊಂಡು ಗಳಗಳನ್ನೇ ಕಣ್ಣೀರಿಟ್ಟಿರುವಂತಹ ಒಂದು ಘಟನೆ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಗೃಹ ಸಚಿವರು ಅವರನ್ನ ಸಮಾಧಾನ ಪಡಿಸಿದ್ದಾರೆ. ಸಚಿವರ ಮುಂದೆ ಕಣ್ಣೀರಿಟ್ಟ ಪೇದೆ ಮನೆ ನಡೆಸಲು ಆಗ್ತಾ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಆಗ್ತಾ ಇಲ್ಲ, ತುಂಬಾ ಕಷ್ಟಕರವಾದ ಜೀವನ ನಮ್ದಾಗಿದೆ, ಸ್ವಲ್ಪ ಸಂಬಳವನ್ನ ಹೆಚ್ಚು ಮಾಡಿ ಅನ್ನುವಂತಹ ಸಮಸ್ಯೆಯನ್ನ ಕೇಳ್ಕೊಂಡ್ರು. ಈ ಸಮಸ್ಯೆಯನ್ನ ಆಲಿಸಿದಂತಹ ಪರಮೇಶ್ವರ್ ಒಂದು ಸಮಾಧಾನವನ್ನ ಹೇಳಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ಕಾದು ನೋಡ್ಬೇಕು. ತಪ್ಪಾಗಿ ಅರ್ಥೈಸ್ಕೋಬೇಕು. ನಾವು ಕೇಳ್ತಾ ಇರ್ತಕ್ಕಂಥ ಸಮಸ್ಯೆ ಈಗ ನಾವು ಕೆಳವರ್ಗ ಮೇಲವ್ರ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಬಗ್ಗೆ ಆಕ್ರೋಶ ಇವೆಲ್ಲ ಇಲ್ಲ. ನಾನು ಒಬ್ಬ ಹಾಗೆ ನಾನು ಈ ಇಲಾಖೆಯಲ್ಲಿ ಒಂದು ಕೆಳವರ್ಗದ ಅಧಿಕಾರಿ ಸಿಬ್ಬಂದಿ. ದಯವಿಟ್ಟು ಸರ್ ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ನಮಗೆ ಏನು ಇಲ್ಲಿ ಊಟದ ಸಮಸ್ಯೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಇದೆಲ್ಲ ನಮ್ಮ ಜನಗಳಿಗೆ ವ್ಯಕ್ತಪಡಿಸೋ ರೀತಿ ಗೊತ್ತಿಲ್ಲ. ಏನೇನೋ ಯಾವ್ಯಾವ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮುಖ್ಯವಾದಂಥ ಸಮಸ್ಯೆ ಮತ್ತು ಗಂಭೀರವಾದಂಥ ಸಮಸ್ಯೆ ಯಾವ ಅಲ್ವೇ ಅಲ್ಲ. ಮತ್ತು ನಮಗೆ ಮುಖ್ಯವಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಪೊಲೀಸ್ ಸಿಬ್ಬಂದಿಗಳು ಗೃಹ ಸಚಿವ ಪರಮೇಶ್ವರ್ ಅವರ ಮುಂದೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಅಂದ್ರೆ ಸಮಸ್ಯೆಗಳನ್ನ ಕೇಳಲಿಕ್ಕೆ ಬಂದಿದ್ರ ಅಥವಾ ಅಲ್ಲಿರುವಂತಹ ವ್ಯವಸ್ಥೆಗಳೇನು ಅನ್ನುವಂಥದ್ದನ್ನ ಸುಮ್ಮನೆ ಗಮನ ಹರಿಸಲಿಕ್ಕೆ ಬಂದಿದ್ರ? ಇನ್ನು ಅವರ ಸಮಸ್ಯೆಯನ್ನ ಆಲಿಸಿದಂತಹ ಪರಮೇಶ್ವರ್ ಸಾಹೇಬ್ರು ಏನ್ ಉತ್ತರ ಕೊಟ್ಟಿದ್ದಾರೆ? ಇವ್ರ ಜೊತೆ ಏನಂದ್ರೆ ಬೆಳಗಿನ ಜಾವ ಏನು ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಏನು ಪೊಲೀಸ್ ಬಂದೋಬಸ್ತ್ ಪೊಲೀಸರಿಗೆ ಏನು ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಳಗಾವಿ ಹೊರವಲಯದ ಕೆಐಡಿಬಿ ಅಂತ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಒಂದು ಗ್ರೌಂಡ್ದಲ್ಲಿ ಏನು ಒಂದು ವಸತಿ ನಿಲಯದಲ್ಲಿ ವಸತಿ ಕಲ್ಪಿಸಲಾಗಿದೆ. ಅಲ್ಲಿ ಬೆಳಗಿನ ಜಾವ ಪರಮೇಶ್ವರ್ ಅವರು ಅವ್ರ ಜೊತೆ ಉಪಹಾರ ಸೇವಿಸಬೇಕು, ಅವರ ಸಮಸ್ಯೆಗಳನ್ನು ಆಲಿಸಬೇಕಂತ ಹೇಳಿ ಅಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಏನು ಪೊಲೀಸರು ಇಲ್ಲ ಸರ್, ನಮ್ಗೆ ಸಂಬಳ ಕಡಿಮೆ ಇದೆ, ನಮ್ಗೆ ಮಕ್ಕಳನ್ನು ಒಂದು ಪಾಲಿಸೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪರಮೇಶ್ವರ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ದಿವ್ಯ ಜ್ಯೋತಿ. ಓಕೆ, ಇನ್ನು ಅವರ ಸಮಸ್ಯೆಯನ್ನ ಕೇಳಿದ ನಂತರ ಏನಾದ್ರೂ ಆಶ್ವಾಸನೆ ಕೊಟ್ಟಿದ್ದಾರ? ಸಮಸ್ಯೆ ಬಗೆಹರಿಸೋಣ, ಸಂಬಳ ಹೆಚ್ಚು ಮಾಡೋಣ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಜಸ್ಟ್ ಅವ್ರನ್ನ ಸಮಾಧಾನ ಪಡಿಸಿದ್ರ? ದಿವ್ಯ ಜ್ಯೋತಿ ಆ ಸಮಸ್ಯೆ ಕೇಳಿದ ನಂತರ ಏನು ಅಲ್ಲಿ ಒಂದು ವೇದಿಕೆ ಮಾಡಿದ್ರು. ಆ ವೇದಿಕೆ ಮೇಲೆ ಬಂದು ಪರಮೇಶ್ವರ್ ಗೃಹ ಸಚಿವರು ಬಂದು ಇಲ್ಲ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತೀವಿ, ಸಿದ್ದರಾಮಯ್ಯ ಮತ್ತೆ ನನ್ನ ನಡುವೆ ಯಾವುದೇ ಒಂದು ವೈಮನಸ್ಸಿಲ್ಲ, ನಾವು ಇಬ್ರು ಕೂಡಿ ಏನು ಪೊಲೀಸರ ಸಮಸ್ಯೆಗಳಿದಾವೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ, ಏನ್ ಸಂಬಳ ವೇತನವನ್ನು ಹೆಚ್ಚು ಮಾಡಬೇಕು, ವೇತನ ಹೆಚ್ಚು ಮಾಡೋದ್ರ ಬಗ್ಗೆ ಈಗಾಗಲೇ ಪೇ ಕಮಿಷನ್ ಮುಂದೆ ಇದು ಸರ್ಕಾರ ಇದನ್ನು ಸಲ್ಲಿಸಿದ್ದು, ಇದನ್ನ ಶೀಘ್ರದಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಭರವಸೆ ನೀಡಿದ್ರು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಲಿ ಆದರೂ ಬಿಡಾಗ್ತಾರೆ ಸರ್. ನಮ್ಮ ಸಂಬಳದಲ್ಲಿ ನಾವು ಫ್ಯಾಮಿಲಿ ಭೇಟಿ ಮಾಡ್ತಾ ಇದ್ದೀವಿ. ಸುಮ್ಮನೆ ಸಂಬಳ ನಾವು ಊರು ಹುಡ್ತೀವಿ ಸರ್. ಮಾಡೇ ಮಾಡ್ತೀವಿ. ಮೂರು ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂಕೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.